ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಗಡ್ಡಿಮಾಳ್. ಇಂದಿನ ಮುಖ್ಯಾಂಶಗಳು: ಮುಚ್ಚಿದ ತುರುವಿಹಾಳ ಅಂಗನವಾಡಿ ಕೇಂದ್ರಗಳಿಗೆ ಸಿಡಿಪಿಒ ಅಶೋಕ್ ದಿಢೀರ್ ಭೇಟಿ ಪರಿಶೀಲನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯತ್ವಕ್ಕಾಗಿ ಅರ್ಜಿ ಆಹ್ವಾನ. ಡಿಎಚ್ ಕಂಬಳಿ. ಜಾಲಿಹಾಳ್ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮೇಳ ಶ್ಲಾಘನೆ. ಸೋಮಶೇಖರ್ ಗೌಡ. ಸಂವಿಧಾನ ಜಾಗೃತಿ ಜಾಥಾ ಪೂರ್ವಭಾವಿ ಸಭೆ. ಸನ್ರೈಸ್ ಕಾಲೇಜಿನಲ್ಲಿ ವಿಶ್ವ ಯುನಾನಿ ದಿನ ಆಚರಣೆ. ವಾರ್ತೆಗಳ ವಿವರ. ತುರ್ವಿಹಾಳ್ ಪಟ್ಟಣದಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಶೋಕ್ ಅವರು ಅನಿರೀಕ್ಷಿತವಾಗಿ ಬೆಳಗ್ಗೆ 9:30ಕ್ಕೆ ಭೇಟಿ ನೀಡಿದಾಗ ಹಲವಾರು ಅಂಗನವಾಡಿ ಕೇಂದ್ರಗಳು ಬೀಗ ಹಾಕಿದ್ದು ಕಂಡು ಆಕ್ರೋಶಗೊಂಡರು. ತುರುವಾಳು ವಲಯ ವ್ಯಾಪ್ತಿಯಲ್ಲಿ ಬರುವ ತುರುವಾಳು ಪಟ್ಟಣದಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಿಡಿಪಿಒ ಅಶೋಕ್ ಬೆಳಗ್ಗೆ 9:30ಕ್ಕೆ ಭೇಟಿ ನೀಡಿದಾಗ ಹಲವಾರು ಅಂಗನವಾಡಿ ಕೇಂದ್ರಗಳು ತೆರೆಯದೆ ಬೀಗ ಹಾಕಿದ್ದು ಕಂಡು ಸಿಡಿಪಿಒ ಗಾಬರಿಗೊಂಡರು. ಇಲಾಖೆಯ ನಿಯಮದ ಅನ್ವಯ ಬೆಳಗ್ಗೆ 9:30ಕ್ಕೆ ಅಂಗನವಾಡಿ ಕೇಂದ್ರಗಳು ಬಾಗಿಲು ತೆರೆದು ಸಂಜೆ 4 ಗಂಟೆ ತನಕ ಕೇಂದ್ರಗಳನ್ನು ನಡೆಸಿ ಮಕ್ಕಳು, ಮಹಿಳೆಯರು, ಬಾಣಂತಿಯರು, ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಕೊಡಬೇಕು. ತುರುವಾಳು ಪಟ್ಟಣದಲ್ಲಿ 9:30 ಸಹ ಯಾವುದೇ ಅಂಗನವಾಡಿ ಕೇಂದ್ರಗಳು ಬಾಗಿಲು ತೆರೆದಿರಲಿಲ್ಲ. ಅಧಿಕಾರಿಗಳ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಕೇಂದ್ರ ತೆರೆಯದೇ ಕೀಲಿ ಹಾಕಿದ್ದು ಅಧಿಕಾರಿಗಳು ಬರದಿದ್ದರೆ ಅಂಗನವಾಡಿ ಕಾರ್ಯಕರ್ತರು ಯಾವಾಗ ಕೇಂದ್ರದ ಬಾಗಿಲು ತೆಗೆಯುತ್ತಾರೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸಿಡಿಪಿಒ ಅಶೋಕ್ ಹಲವಾರು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಕೇಂದ್ರದ ಮುಂದೆ ನಿಂತು ಕೇಂದ್ರಕ್ಕೆ ಬೀಗ ಹಾಕಿದ ಫೋಟೋ ತೆಗೆದು ಇಲಾಖೆ ಗ್ರೂಪ್ನಲ್ಲಿ ಹಾಕಿದ ಮೇಲೆ ಮನೆಯಲ್ಲಿದ್ದ ಹಲವಾರು ಅಂಗನವಾಡಿ ಕಾರ್ಯಕರ್ತರು ಎದ್ದು ಬಿದ್ದು ಓಡಿ ಬಂದು ತಮ್ಮ ಅಂಗನವಾಡಿ ಕೇಂದ್ರಗಳ ಬಾಗಿಲು ತೆಗೆದುಕೊಂಡು ಕೆಲಸ ಮಾಡತೊಡಗಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊಸ ಸದಸ್ಯತ್ವ ಹಾಗೂ ನವೀಕರಣಕ್ಕಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಡಿಎಚ್ ಕಂಬಳಿ, ಕಾರ್ಯದರ್ಶಿ ಶರಣೇಗೌಡ ಗೋರೆಪಾಳ್ ತಿಳಿಸಿದ್ದಾರೆ. ಸಂಘದ ರಾಜ್ಯ ಸಮಿತಿ ಮಾರ್ಗಸೂಚನೆ ಹಾಗೂ ನಿಬಂಧನೆಗಳ ಮೇರೆಗೆ ಸದಸ್ಯತ್ವ ನವೀಕರಣ ಮತ್ತು ಹೊಸ ಸದಸ್ಯತ್ವ ಅರ್ಜಿಗಳನ್ನು ತೆಗೆದುಕೊಂಡು ತಾಲೂಕು ಸಮಿತಿ ಶಿಫಾರಸು ಮಾಡಿ ಜಿಲ್ಲಾ ಸಮಿತಿಗೆ ಕಳಿಸಲಾಗುವುದು ಎಂದರು. ಸಂಘದ ಸದಸ್ಯರಾಗ ಬಯಸುವರು ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಬಳಿ ಅರ್ಜಿಯನ್ನು ಪಡೆದು ₹10 ಅರ್ಜಿ ಶುಲ್ಕದ ಜೊತೆಗೆ ₹500 ಸದಸ್ಯತ್ವ ಶುಲ್ಕ ಹಣ ನೀಡಿ ಕೆಲಸ ಮಾಡುವ ಪತ್ರಿಕೆಯ ಸಂಪಾದಕರಿಂದ ದೃಢೀಕರಣ ಪತ್ರ ಅರ್ಜಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕು ಎಂದರು. ಇತರೆ ಯಾವುದೇ ಪತ್ರಕರ್ತರ ಸಂಘದ ಸದಸ್ಯತ್ವ ಹೊಂದಿರುವ ಪತ್ರಕರ್ತರು ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಫೆಬ್ರವರಿ 22ರಂದು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವಾಗಿದೆ. 22ರ ಮೇಲೆ ಬಂದ ಯಾವುದೇ ಅರ್ಜಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಸಂಘದ ಕಚೇರಿಯಿಂದ ಪಡೆದುಕೊಳ್ಳುವಂತೆ ಅಧ್ಯಕ್ಷರಾದ ಡಿಎಚ್ ಕಂಬಳಿ ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಸಿಂಧನೂರು ಸಮೂಹ ಸಂಪನ್ಮೂಲ ಕೇಂದ್ರ, ಜಾಲಿಹಾಳ್ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾಲಿಹಾಳ್ ಗ್ರಾಮದಲ್ಲಿ 100 ದಿನಗಳ ಓದು ಕಾರ್ಯಕ್ರಮದ ಅಡಿಯಲ್ಲಿ ಪಾಕ ವಿಧಾನಗಳ ವಿಶ್ಲೇಷಣೆ ಆಹಾರ ಮೇಳ ಜರುಗಿತು. ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಅವರು ಭಾಗವಹಿಸಿ ಮಾತನಾಡಿ, ಮಕ್ಕಳ ಪಾಠಗಳ ಜೊತೆಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆರೋಗ್ಯದ ಹಿತ ಕಾಯುವ ಸಿರಿಧಾನ್ಯಗಳ ಡ್ರೈಫ್ರೂಟ್ಸ್ಗಳ ಪರಿಚಯ ಮಾಡಿಕೊಡುವುದು ಮತ್ತು ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದರು. ಭಾರತದ ಯುವ ಪೀಳಿಗೆ ದೇಶವಾಗಿದೆ. ಮಕ್ಕಳು, ಯುವಕರು ಸದೃಢವಾದರೆ ದೇಶ ಸದೃಢವಾದೀತು ಎಂಬ ಪರಿಕಲ್ಪನೆ ಶಿಕ್ಷಕರಲ್ಲಿ ಬಂದರೆ ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೆ ಬಹಳ ಮುಖ್ಯವಾಗುತ್ತದೆ. ಈ ದೃಷ್ಟಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಬೋಧನೆ ಮಾಡಿ ತಿಳಿಯಲೇಬೇಕು ಎಂದರು. 4ರಿಂದ 7ನೇ ತರಗತಿಯ ಮಕ್ಕಳು ಅಕ್ಕಿ, ಗೋಧಿ, ರಾಗಿ, ಸಜ್ಜೆ, ಬೇಳೆಕಾಳುಗಳಿಂದ ತಯಾರಿಸಿದ ಹಾಗೂ ಸಿರಿಧಾನ್ಯಗಳು, ಸಿಹಿ ಖಾದ್ಯಗಳು, ಡ್ರೈಫ್ರೂಟ್ಸ್ ಸೇರಿ ಒಟ್ಟು 70 ವಿಧವಾದ ತಯಾರಿಸಿ ಮಕ್ಕಳು ಪ್ರದರ್ಶನ ಮಾಡಿದರು. ಕ್ಷೇತ್ರ ಸಮನ್ವಯಾಧಿಕಾರಿ ಬಸಲಿಂಗಪ್ಪ, ಬಿಆರ್ಸಿಗಳಾದ ಹುಲಿಗಪ್ಪ, ರವಿ ಪವಾರ್, ಸಿಆರ್ ಕೃಷ್ಣಮ್ಮ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶಪ್ಪ, ಎಸ್ಎಂಸಿ ಅಧ್ಯಕ್ಷರು, ಸದಸ್ಯರು, ಮುಖ್ಯ ಗುರುಗಳಾದ ವಸುಧಾ, ಸಹಶಿಕ್ಷಕರ ಕಾಜಪ್ಪ, ರವಿಚಂದ್ರನ್, ಬಸಮ್ಮ, ರೇಖಾ, ಕೃಷ್ಣಪ್ಪ, ಪವಿತ್ರ, ಬಸವರಾಜ, ಸುವರ್ಣ ಸೇರಿದಂತೆ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು, ಉರ್ದು ಶಾಲೆಯ ಶಿಕ್ಷಕರು, ಸಿಆರ್ಪಿ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಜಾಲಿಹಾಳ್ ಗ್ರಾಮದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಸಂವಿಧಾನ ಜಾಗೃತಿ ಜಾಥಾವನ್ನು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಡ್ಡಾಯವಾಗಿ ಸ್ವೀಕರಿಸಿ ಅನವಶ್ಯಕ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ ವಿಜೃಂಭಣೆಯಿಂದ ಸ್ವಾಗತಿಸಿ ಯಶಸ್ವಿಗೊಳಿಸಬೇಕೆಂದು ತಾಲೂಕು ದಂಡಾಧಿಕಾರಿ ಅರುಣ್ಕುಮಾರ್ ದೇಸಾಯಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಚೇರಿಯಲ್ಲಿ ಕರೆದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಫೆಬ್ರವರಿ 18ರಿಂದ 22ರವರೆಗೆ ಸಂವಿಧಾನ ಜಾಗೃತಿ ಜಾಥಾ ಶಬ್ದಚಿತ್ರಗಳ ಮೆರವಣಿಗೆ ತಾಲೂಕಿನ ಪ್ರತಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಗಳ ಮೂಲಕ ಹಾದು ಹೋಗಲಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬೇಡಿ ಎಂದರು. ಫೆಬ್ರವರಿ 22ರಂದು ನಗರದ ಎಲ್ಲೆಡೆ ಸಂವಿಧಾನ ಜಾಗೃತಿ ಜಾಥಾದ ಸಂಚಾರ ನಡೆಯಲಿದೆ. ಕುಂಭ, ಬೈಕ್ ರ್ಯಾಲಿ, ಡೊಳ್ಳು, ಭಜಂತ್ರಿ ಸೇರಿದಂತೆ ವಿವಿಧ ಪ್ರೌಢಶಾಲಾ ಮಕ್ಕಳು, ಸಂಘ ಸಂಸ್ಥೆಗಳ ಮುಖಂಡರು, ಸ್ತ್ರೀಶಕ್ತಿ, ಆಶಾ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಸಂಸದರು, ಶಾಸಕರು, ವಿವಿಧ ಜನಪ್ರತಿನಿಧಿಗಳಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದ್ದು ಸಡಗರ ಸಂಭ್ರಮದಿಂದ ನಡೆಸಿರಿ ಎಂದು ಮನವಿ ಮಾಡಿಕೊಂಡರು. ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರ್, ಇಒ ಚಂದ್ರಶೇಖರ್, ಸಮಾಜ ಕಲ್ಯಾಣ ಇಲಾಖೆಯ ವಿಜಯ, ಬಿಒ ಸೋಮಶೇಖರ್ ಗೌಡ, ಸಿಡಿಪಿಗಳಾದ ಲಿಂಗನಗೌಡ, ಅಶೋಕ, PSI ಮೊಹಮ್ಮದ್ ಇಶಾದ್, BCM ಲಿಂಗಪ್ಪ, ಪಟ್ಟಣ ಪಂಚಾಯತಿ ಕಲ್ಯಾಣ ಶೆಟ್ಟಿ, ಸಾಬಣ್ಣ ವಗ್ಗ್ಯಾರ, PDOಗಳು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಗೋಡ್ಮಾರ, ರಾಗಲ್ಪರ್ಗಿ, ರಾಮನಾಳಕ್ಕೆ ಬಂದು ಕೊನೆಗೆ ಅವತ್ತಿನ ದಿನ ನೈಟು ಜವಳಗೆರೆಯಲ್ಲಿ ವಾಸ್ತವ್ಯ ಮಾಡೋದು. ಜವಳಗೆರೆದಲ್ಲಿ ಅವತ್ತು ನೈಟ್ ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆಗೆ 8 ಕಾಲಿಗೆ ಹೊರಡಿಸಿದ್ರೆ RH1ಗೆ ಕರೆಕ್ಟಾಗಿ 9 ಗಂಟೆಗೆ ರೀಚ್ ಆಗಬೇಕಾದ 21ನೇ ತಾರೀಕು. RH1 PDO ಅವರು ಅದನ್ನು ರಿಸೀವ್ ಮಾಡಿಕೊಂಡು, ನೀವು ರಿಸೀವ್ ಮಾಡ್ಕೊಳ್ಳುವಾಗ ಬೇರೆ ಬೇರೆ ಆಗಲೇ ಹೇಳಿದ್ವಲ್ಲ, ಬೈಕ್ ರ್ಯಾಲಿ, ಟ್ರ್ಯಾಕ್ಟರ್ ರ್ಯಾಲಿ ಅಥವಾ ಪೂರ್ಣ ಕುಂಭದ ಸ್ವಾಗತದೊಂದಿಗೆ ಮಕ್ಕಳಿಗೆ ಕುಂಭ ಇದ್ರ ಮುಖಾಂತರ ಮಾಡ್ಬೋದು. ಹೈಸ್ಕೂಲ್ ಮಕ್ಕಳು ಅಥವಾ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅಥವಾ ಸ್ತ್ರೀ ಶಕ್ತಿ ಸಂಘಟನೆಗಳು, ಬೇರೆ ಬೇರೆ ಸಮಾಜದ ಸಂಘಟನೆಗಳ ಮುಖಾಂತರ ಇನ್ವಾಲ್ವ್ ಆದರೂ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಅಪ್ ಟು ಯು. ನಿಮಗೆ ಕಂಪ್ಲೀಟ್ ಫ್ರೀಡಮ್ ಕೊಡಲಾಗಿದೆ, ಸ್ವಲ್ಪ ಅದ್ದೂರಿಯಾಗಿ ಮಾಡಿ. 21ನೇ ತಾರೀಕು RH1ನಿಂದ ಮಾಡಿಸಿರುವಾರ ಬೂದೂರು ದಿನ್ನಿ ಅದೇ ಮಸ್ಕಿ ರೋಡ್ಗೆ ಹೋಗ್ಬೇಕು. ನೆಕ್ಸ್ಟ್ ಮಾಡಿಸಿರುವಾರ ಮುಗಿಸ್ಕೊಂಡು ಬೂದೂರು ದಿನ್ನಿ, ಪಗಡ ದಿನ್ನಿ, ಎಲೆಕೂಡಿಗೆ, ತಿಡಿಗೋಳಿಂದ ಬಂದು ದೇವರಗುಡಿಯಲ್ಲಿ ಹಾಲ್ಟ್ ಮಾಡುತ್ತೆ. ಯಾವತ್ತು 21ಕ್ಕೆ ದೇವರಗುಡಿಯಿಂದ ಹಾಲ್ಟ್ ಮಾಡಿ ಅಲ್ಲಿಂದ ಅದೇ ನೈಟ್ ಇಲ್ಲಿಗೆ ವಸತಿ ಬಂದು 22ನೇ ತಾರೀಕು ಎಕ್ಸ್ಕ್ಲೂಸಿವ್ ಆಗಿ ಸಿಟಿಯಲ್ಲಿ ಮಾತ್ರ, ಸಿಂಧನೂರು ಸಿಟಿಯಲ್ಲಿ ಮಾತ್ರ 22ನೇ ತಾರೀಕು ಸಿಂಧನೂರು ನಗರದಲ್ಲಿ ಬೆಳಗ್ಗೆ ಶಾರ್ಪ್ 9 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮಾನ್ಯ ಶಾಸಕರು ಇರ್ತಾರೆ, ನಗರಸಭೆಯ ಎಲ್ಲ ಸದಸ್ಯರುಗಳಿರ್ತಾರೆ, ಪ್ಲಸ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ 22ನೇ ತಾರೀಕು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಒಳಗೊಂಡ ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಆಯುಷ್ ಇಲಾಖೆ ರಾಯಚೂರು ಮತ್ತು ಸರ್ಕಾರಿ ಯುನಾನಿ ಆಸ್ಪತ್ರೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಕೀಂ ಅಜ್ಮಲ್ ಖಾನ್ ಅವರ ಜನ್ಮದಿನದ ಅಂಗವಾಗಿ ವಿಶ್ವ ಯುನಾನಿ ದಿನ ಆಚರಿಸಲಾಯಿತು. ಯುನಾನಿ ವೈದ್ಯಕೀಯ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಪ್ರಸಿದ್ಧ ಯುನಾನಿ ವೈದ್ಯರು ಮತ್ತು ದಾರ್ಶನಿಕರು ಹಕೀಂ ಅಜ್ಮಲ್ ಖಾನ್ ಅವರ ಜನ್ಮದಿನದಂದು ಗುರುತಿಸಲಾಗುತ್ತಿದೆ. ಗ್ರೀಸ್ನಲ್ಲಿ ಹುಟ್ಟಿ ಮಧ್ಯಪ್ರಾಚ್ಯ ಮತ್ತು ಏಷ್ಯಾದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಿದ ವಿಶ್ವದ ಅತ್ಯಂತ ಹಳೆಯ ಆರೋಗ್ಯ ವ್ಯವಸ್ಥೆಗಳಲ್ಲಿ ಒಂದಾದ ಯುನಾನಿ ವೈದ್ಯಕೀಯ ಪದ್ಧತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಹಿರಿಯ ವೈದ್ಯ ಶಂಕರ್ ಪಾಟೀಲ್ ಹೇಳಿದರು. ಯುನಾನಿ ದಿನದ ಆಚರಣೆ ಸಮಕಾಲೀನ ಆರೋಗ್ಯ ರಕ್ಷಣೆಯಲ್ಲಿ ಸಾಂಪ್ರದಾಯಿಕ ಔಷಧದ ಪ್ರಾಮುಖ್ಯತೆ, ಜಾಗತಿಕ ಆರೋಗ್ಯ ಕ್ಷೇಮ, ಸುಸ್ಥಿರ ಮತ್ತು ಆರೋಗ್ಯದ ಪರಿಕರಗಳನ್ನು ಉತ್ತೇಜಿಸುವ ಪ್ರಮುಖ 6 ಅಂಶಗಳ ಬಗ್ಗೆ ಯುನಾನಿ ಸರ್ಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಅಮ್ಜದ್ ಶರೀಫ್ ಉಪನ್ಯಾಸ ನೀಡಿದರು. ಯುನಾನಿ ಮಹಿಳಾ ವೈದ್ಯಾಧಿಕಾರಿ ಫೌಜಿಯಾ ಬೇಗಂ, ಔಷಧ ವಿತರಣಾಧಿಕಾರಿ ಭಾರ್ಗವ ಶೆಟ್ಟಿ, ಪರಿಚಾರಕ ವಿಶ್ವನಾಥ, ಸಂಸ್ಥೆಯ ಅಧ್ಯಕ್ಷ ಇರ್ಫಾನ್ ಕೆ, ಕಾರ್ಯದರ್ಶಿ ಇರ್ಷಾದ್ ಕೆ, ನರ್ಸಿಂಗ್ ಕಾಲೇಜ್ ಪ್ರಾಚಾರ್ಯ ಶಿರಿಲ್, ಫಾರ್ಮಸಿ ಕಾಲೇಜ್ ಪ್ರಾಂಶುಪಾಲ ವಾಸಿಂ ಹುಸೇನ್, ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಂಶುಪಾಲ ಚಕ್ರವರ್ತಿ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಜೃಂಭಣೆಯಿಂದ ಆಚರಣೆ ಮಾಡಿದಂಥ ವೈದ್ಯಾಧಿಕಾರಿ ಡಾಕ್ಟರ್ ಅಮ್ಜದ್ ಶರೀಫ್ ಅವರು ಮತ್ತು ಈ ಸಂಸ್ಥೆಯ ಸಹಯೋಗದೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡೋದಕ್ಕಾಗಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ವೈದ್ಯ ಪದ್ಧತಿಯಲ್ಲಿ ಸಮಗ್ರ ಜೀವನ ಪದ್ಧತಿಯನ್ನು ಇದರಲ್ಲಿ ವಿವರಿಸ್ತಾರೆ. ಅಂದ್ರೆ ಬರೀ ರೋಗ ಬಂದ್ರೆ ಚಿಕಿತ್ಸೆ ಕೊಡೋದಷ್ಟೇ ಅಲ್ಲ, ರೋಗ ಬರ್ದಂಗೆ ಹೆಂಗಿರ್ಬೇಕು, ರೋಗ ಬಂದಾದ್ಮೇಲೆ ಚಿಕಿತ್ಸೆ ಯಾವ ರೀತಿ ತಗೋಬೇಕು, ಇವೆಲ್ಲವನ್ನ ಸಮಗ್ರವಾಗಿ ಸಾವಿರಾರು ವರ್ಷಗಳಿಂದ
ಮತ್ತೊಮ್ಮೆ ಮುಖ್ಯಾಂಶಗಳು. ಮುಚ್ಚಿದ ತುರುವಿಹಾಳ ಅಂಗನವಾಡಿ ಕೇಂದ್ರಗಳಿಗೆ ಸಿಡಿಪಿಒ ಅಶೋಕ್ ದಿಢೀರ್ ಭೇಟಿ ಪರಿಶೀಲನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯತ್ವಕ್ಕಾಗಿ ಅರ್ಜಿ ಆಹ್ವಾನ. ಡಿಎಚ್ ಕಂಬಳಿ. ಜಾಲಿಹಾಳ್ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮೇಳ ಶ್ಲಾಘನೆ. ಸೋಮಶೇಖರ್ ಗೌಡ. ಸಂವಿಧಾನ ಜಾಗೃತಿ ಜಾಥಾ ಪೂರ್ವಭಾವಿ ಸಭೆ. ಸನ್ರೈಸ್ ಕಾಲೇಜಿನಲ್ಲಿ ವಿಶ್ವ ಯುನಾನಿ ದಿನ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.